ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಶಾ ಬ್ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಬಾಳೆಕಾಯಿ ಚಿಪ್ಸನ್ನು ಯಾವ ರೀತಿಯಾಗಿ ನಾವು ಮನೆಯಲ್ಲಿ ಸುಲಭವಾಗಿ ಮಾಡಬಹುದು ಅಂತ ತೋರಿಸಿಕೊಡ್ತಾ ಇದ್ದೇನೆ. ಚಿಪ್ಸ್ ಮಾಡಲು ನಾನಿಲ್ಲಿ ನೇಂದ್ರ ಬಾಳೆಕಾಯಿ 6 ತೆಗೊಂಡಿದ್ದೇನೆ. ಮೊದಲು ನಾವು ಈ ಬಾಳೆಕಾಯಿಯ ಸಿಪ್ಪೆಯನ್ನು ತೆಗೆದು ನೀರಿನಲ್ಲಿ ಹಾಕಬೇಕು. ಬಾಳೆಕಾಯಿಯ ತೊಟ್ಟು ಮತ್ತು ಕಡೆಯನ್ನು ಕಟ್ ಮಾಡಿ ಬಾಳೆಕಾಯಿಯ ಸಿಪ್ಪೆಯ ಮೇಲೆ ಮೆಲ್ಲಗೆ ಒಂದೊಂದು ಗೆರೆಯನ್ನು ಎಳಿಬೇಕು. ಆಗ ಸಿಪ್ಪೆ ತೆಗಿಲಿಕ್ಕೆ ತುಂಬ ಸುಲಭ ಆಗ್ತದೆ. ನಾವು ಚೂರಿಯಲ್ಲಿ ಗೆರೆ ಎಳೆಯುವಾಗ ಬಾಳೆಕಾಯಿಗೆ ತಾಗಬಾರ್ದು, ಸಿಪ್ಪೆಗೆ ಮಾತ್ರ ತಾಗಬೇಕು. ಇದರ ಸಿಪ್ಪೆಯನ್ನು ತೆಗಿಲಿಕ್ಕೆ ತುಂಬ ಸುಲಭ. ಕೈಗೆ ಬೇಕಿದ್ರೆ ಎಣ್ಣೆ ಹಚ್ಚಬಹುದು. ಬಾಳೆಕಾಯಿ ಸಿಪ್ಪೆ ತೆಗೆದಾದ್ಮೇಲೆ ನೀರಿನಲ್ಲಿ ಹಾಕಬೇಕು. ನಾನಿಲ್ಲಿ ನೀರು ತಗೊಂಡದ್ದು ಕಡಿಮೆ ಆಯಿತು, ಬೇರೆ ಪಾತ್ರೆಗೆ ಹಾಕ್ತೇನೆ. ಈ ಬಾಳೆಕಾಯಿ ಮುಳುಗಿ ನಿಂತ್ಕೊಳ್ಳೋದಿಲ್ಲ. ನಾವು ಈ ಬಾಳೆಕಾಯಿಯನ್ನು ನೀರಿನಲ್ಲಿ ಮುಳುಗಿಸಿಡೋದ್ರಿಂದ ಬಾಳೆಕಾಯಿಯಲ್ಲಿರುವ ಕನರಿನ ಅಂಶ ಬಿಟ್ಟುಕೊಳ್ಳುತ್ತದೆ, ಹಾಗೆ ಚಿಪ್ಸು ಚೆನ್ನಾಗಿ ಬರ್ತದೆ. ಇದೇ ಥರ ಎಲ್ಲ ಬಾಳೆಕಾಯಿಯ ಸಿಪ್ಪೆಯನ್ನು ಬಿಡಿಸಿ ನೀರಿನಲ್ಲಿ ಹಾಕಿಡಬೇಕು. ಜಾಸ್ತಿ ಹೊತ್ತು ನೀರಿನಲ್ಲಿ ಹಾಕಬೇಕು ಅಂತ ಇಲ್ಲ, ಒಂದು 5-10 ನಿಮಿಷ ಹಾಕಿದರೂ ಸಾಕು. ಈಗ ನನಗೆ ಎಲ್ಲ ಬಾಳೆಕಾಯಿಯ ಸಿಪ್ಪೆ ತೆಗೆದಾಯಿತು. ಇನ್ನೊಂದು 5 ನಿಮಿಷ ನೀರಿನಲ್ಲಿ ಇಟ್ಟರೆ ಸಾಕು. ನೆಕ್ಸ್ಟ್ ನಾನಿಲ್ಲಿ 1/4 ಕಪ್ನಷ್ಟು ಉಪ್ಪು ತೆಗೊಂಡಿದ್ದೇನೆ. ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ಕಡು ಉಪ್ಪು ನೀರು ಮಾಡಿಡಬೇಕು. ಒಂದು 5 ನಿಮಿಷ ಬಿಟ್ಟು ಈ ಬಾಳೆಕಾಯಿಯನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೇನೆ. ನಂತರ ಸ್ಟವ್ ಮೇಲೆ ಒಂದು ಬಾಣಲೆಯನ್ನಿಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು ನಾನು ಇಲ್ಲಿ ಹಾಕ್ತಾ ಇದ್ದೇನೆ. ನೀವು ಯಾವ ಕುಕ್ಕಿಂಗ್ ಆಯಿಲ್ ಬೇಕಿದ್ರೂ ಯೂಸ್ ಮಾಡ್ಬೋದು, ಆದರೆ ಕೊಬ್ಬರಿ ಎಣ್ಣೆಯಲ್ಲಿ ಕರೆದಷ್ಟು ರುಚಿ ಬೇರೆ ಎಣ್ಣೆಯಲ್ಲಿ ಬರೋದಿಲ್ಲ. ಈಗ ಎಣ್ಣೆ ಬಿಸಿ ಆಗ್ತಾ ಬಂತು. ಈಗ ಒಂದು ಚಿಪ್ಸ್ ಕಟ್ಟರನ್ನು ತೆಕ್ಕೊಂಡು ಈ ಚಿಪ್ಸ್ ಕಟ್ಟರಲ್ಲಿ ಬಾಳೆಕಾಯನ್ನು ಎಣ್ಣೆಗೆ ಕಟ್ ಮಾಡಿ ಹಾಕಬೇಕು. ಬಾಳೆಕಾಯನ್ನು ಸ್ವಲ್ಪ ಎಣ್ಣೆಗೆ ಒಮ್ಮೆ ಅದ್ದಿ ಕಟ್ ಮಾಡಿದರೆ ಚಿಪ್ಸ್ ಕಟ್ಟರಲ್ಲಿ ಬಹಳ ಬೇಗನೆ ಕಟ್ ಆಯ್ಕೊಂಡು ಹೋಗ್ತದೆ. ಎಣ್ಣೆಯಲ್ಲಿ ಮುಳುಗುವಷ್ಟು ಕಟ್ ಮಾಡಿ ಹಾಕ್ಬೋದು. ಬಿಸಿ ಎಣ್ಣೆ ಮೇಲೆ ಚಿಪ್ಸ್ ಕಟ್ಟರ್ ಹಿಡಿದು ಕಟ್ ಮಾಡಿ ಹಾಕೋದ್ರಿಂದ ಕೈಗೆ ಬಿಸಿ ತಾಗದ ಹಾಗೆ ಜಾಗ್ರತೆ ಮಾಡಿಕೊಳ್ಬೇಕು. ನಾವು ಎಣ್ಣೆಗೆ ಬಾಳೆಕಾಯನ್ನೆಲ್ಲ ಕಟ್ ಮಾಡಿ ಹಾಕಿದ ತಕ್ಷಣ ಸೌಟು ಹಾಕಬಾರ್ದು. ಸೌಟು ಹಾಕಿದರೆ ಬಾಳೆಕಾಯಿ ಚಿಪ್ಸ್ ಎಲ್ಲ ಕಟ್ಟಾಗಿ ತುಂಡಾಗುವ ಚಾನ್ಸ್ ಇದೆ. ಅದಕ್ಕೆ ಒಂದು 2 ನಿಮಿಷ ಬಿಟ್ಟು ಕೈ ಆಡಿಸಬೇಕು. ಇದು ಎಣ್ಣೆಯಲ್ಲಿ ಬೆಂದ ತಕ್ಷಣ ನೋಡಿ ಈ ಥರ ಸೌಂಡ್ ಬರ್ತದೆ. ಆಗ ನಾವು ಇದಕ್ಕೆ ಉಪ್ಪು ನೀರನ್ನು ರುಚಿಗೆ ತಕ್ಕಷ್ಟು ಹಾಕಬೇಕು. ಎಣ್ಣೆಗೆ ಉಪ್ಪು ನೀರು ಬಿದ್ದ ತಕ್ಷಣ ಚಟಪಟ ಅಂತ ಸೌಂಡ್ ಬರ್ತದೆ. ಉಪ್ಪು ನೀರು ಹಾಕಿದ ತಕ್ಷಣ ಚೆನ್ನಾಗಿ ಕೈ ಆಡಿಸಬೇಕು. ಎಲ್ಲ ಬಾಳೆಕಾಯಿ ಪೀಸು ಕೂಡ ಸರಿಯಾದ ಪ್ರಮಾಣದಲ್ಲಿ ಉಪ್ಪನ್ನು ಹೀರಿಕೊಳ್ಬೇಕು. ಅದಕ್ಕೆ ಸರಿಯಾಗಿ ಕೈ ಆಡಿಸಬೇಕು. ಇವಾಗ ಈ ಚಿಪ್ಸ್ ಎಷ್ಟು ಫ್ರೈ ಆಗಿ ಸಾಕು ನೋಡಿ, ಈ ರೀತಿ ಸೌಂಡ್ ಬರ್ತದೆ. ಸೌಂಡ್ ಬರುವಾಗ ನಾವು ಇದನ್ನು ಎಣ್ಣೆಯಿಂದ ತೆಗಿಬೇಕು. ಇವಾಗ ಎಣ್ಣೆಯಲ್ಲಿದ್ದ ಚಿಪ್ಸನ್ನೆಲ್ಲ ತೆಗೆದಾಯಿತು. ಇನ್ನೀಗ ಮತ್ತೆ ಪುನಃ ಬಿಸಿ ಎಣ್ಣೆಗೆ ಇನ್ನುಳಿದ ಬಾಳೆಕಾಯಿಯನ್ನು ಕಟ್ ಮಾಡಿ ಫ್ರೈ ಮಾಡಿ ತೆಗಿಬೇಕು. ನಿಮಗೆ ಚಿಪ್ಸು ಸ್ವಲ್ಪ ಖಾರವಾಗಿ ಬೇಕು ಅಂತಿದ್ರೆ ಎಣ್ಣೆಯಿಂದ ತೆಗೆದ ತಕ್ಷಣ ಸ್ವಲ್ಪ ಖಾರದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ. ಇಲ್ಲಿ ನಾನು ಯಾವುದೇ ಖಾರದ ಪುಡಿಯನ್ನು ಏನೂ ಯೂಸ್ ಮಾಡಲಿಲ್ಲ. ಹಾಗೆ ಫ್ರೆಂಡ್ಸ್, ನಿಮಗೂ ಕೂಡ ನಾನು ಮಾಡಿದ ಚಿಪ್ಸ್ ಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸಿಕೊಡುವ ಪ್ರಯತ್ನ ಮಾಡ್ತೇನೆ. ಹಾಗೆ ಫ್ರೆಂಡ್ಸ್, ನಮ್ಮ ಬಾಳೆಕಾಯಿ ಚಿಪ್ಸ್ ರೆಡಿ ಆಯಿತು. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ, ಯಾವ ರೀತಿ ಸೌಂಡ್ ಬರ್ತಾ ಉಂಟು. ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿದೆ. ನೀವು ಇದುವರೆಗೆ ಈ ಚಿಪ್ಸನ್ನು ಒಮ್ಮೆ ಮನೆಯಲ್ಲಿ ಮಾಡಲಿಲ್ಲ ಅಂತಾದರೆ ಒಮ್ಮೆ ಟ್ರೈ ಮಾಡಿ. ಇದು ಸಂಜೆಯ ಕಾಫಿಗೆಲ್ಲ ಒಳ್ಳೆಯ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಾನು ಮಾಡಿರುವ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.